ಎಲ್ಲರಿಗೂ ನಮಸ್ಕಾರ. ಸಿಂಹರಾಶಿಯವರೇ, ಹೇಗಿದ್ದೀರಾ? ನೋಡಿ, ಮುಂದಿನ 4 ದಿನಗಳು ಅಂದ್ರೆ ಮಾರ್ಚ್ 5ರಿಂದ 8 ನಿಮ್ಮ ಜೀವನದಲ್ಲಿ ತುಂಬಾನೇ ಮಹತ್ವದ ಬದಲಾವಣೆಗಳನ್ನ ತರಬಹುದು. ಹಾಗಾದ್ರೆ ಗ್ರಹಗಳ ಸ್ಥಾನಗಳು ನಿಮ್ಗೋಸ್ಕರ ಏನ್ ಸಂದೇಶ ಕಳಿಸ್ತಿವೆ? ಬನ್ನಿ ಒಟ್ಟಿಗೆ ಸೇರಿ ತಿಳ್ಕೊಳ್ಳೋಣ. ಸಿಂಹರಾಶಿ ಅಂದ್ರೇನೆ ಹಾಗೆ, ಸೂರ್ಯನಿಂದ ಆಳಲ್ಪಡುವ ಒಂದು ಅಗ್ನಿತತ್ವದ ರಾಶಿ ಅಲ್ವಾ? ಇದರರ್ಥ ನಿಮ್ಮಲ್ಲಿ ಸ್ವಾಭಾವಿಕವಾಗಿಯೇ ನಾಯಕತ್ವದ ಗುಣ, ಧೈರ್ಯ ಮತ್ತು ಅಚಲವಾದ ಆತ್ಮವಿಶ್ವಾಸ ಇರುತ್ತೆ. ನಿಜ ಹೇಳ್ಬೇಕಂದ್ರೆ ಇದೇ ನಿಮ್ಮ ಅತಿ ದೊಡ್ಡ ಶಕ್ತಿ. ಬರ್ತಿರೋ ಈ ದಿನಗಳಲ್ಲಿ ಈ ಶಕ್ತಿಯನ್ನ ನಾವು ಹೇಗೆಲ್ಲ ಬಳಸ್ಕೊಳ್ಬಹುದು ಅಂತ ನೋಡೋಣ ಬನ್ನಿ. ಹೌದು, ಈ 4 ದಿನಗಳಲ್ಲಿ ಗ್ರಹಗಳ ಸಂಚಾರ ಇದೆಯಲ್ಲ, ಅದು ನಿಮ್ಮ ಜೀವನದಲ್ಲಿ ಕೆಲವು ಗಮನಾರ್ಹ ಬದಲಾವಣೆಗಳನ್ನ ತರೋ ಸಾಧ್ಯತೆ ಇದೆ. ಅದಕ್ಕೆ ಈ ಸಮಯದಲ್ಲಿ ನೀವು ತಗೊಳ್ಳೋ ಪ್ರತಿಯೊಂದು ನಿರ್ಧಾರ ಕೂಡ ತುಂಬಾನೇ ಮುಖ್ಯ ಆಗುತ್ತೆ. ಹಾಗಾದ್ರೆ ನಮ್ಮ ಈ ವಿಶ್ಲೇಷಣೆಯನ್ನ ಮೊದಲ 2 ದಿನಗಳಿಂದಾನೇ ಶುರು ಮಾಡೋಣ. ಅಂದ್ರೆ ಗುರುವಾರ ಮತ್ತು ಶುಕ್ರವಾರ. ಈ 2 ದಿನಗಳು ಜ್ಞಾನ ಮತ್ತು ಸಮೃದ್ಧಿಯ ಹೊಸ ಬಾಗಿಲುಗಳನ್ನ ತೆರೆಯೋಕೆ ಕಾಯ್ತಾ ಇವೆ. ಮೊದಲಿಗೆ ಗುರುವಾರದ ಬಗ್ಗೆ ಮಾತಾಡೋಣ. ನೋಡಿ, ಗುರುವಾರ ಅಂದ್ರೇನೆ ಜ್ಞಾನ, ಮಾರ್ಗದರ್ಶನ ಮತ್ತೆ ಬೆಳವಣಿಗೆಯನ್ನ ಸೂಚಿಸೋ ಗುರುಗ್ರಹದ ದಿನ. ಈ ದಿನ ಗುರು ನಿಮ್ಮ ಆಲೋಚನೆಗಳಿಗೆ ಒಂದು ಹೊಸ ದಿಕ್ಕನ್ನೇ ತೋರಿಸಲಿದ್ದಾನೆ. ಈ ಗುರುಗ್ರಹದ ಪ್ರಭಾವ ಇದೆಯಲ್ಲ, ಇದರಿಂದಾಗೋ ಮುಖ್ಯವಾದ ಲಾಭ ಏನು ಗೊತ್ತಾ? ಜೀವನದ ದೊಡ್ಡ ನಿರ್ಧಾರಗಳನ್ನ ತಗೊಳ್ಳೋಕೆ ಬೇಕಾದ ಒಂದು ಕ್ಲಾರಿಟಿ, ಒಂದು ಸ್ಪಷ್ಟತೆ ಸಿಗುತ್ತೆ. ಇದು ನಿಜಕ್ಕೂ ತುಂಬಾನೇ ಇಂಟ್ರೆಸ್ಟಿಂಗ್ ಅಲ್ವಾ? ಅಷ್ಟೇ ಅಲ್ಲ, ನೀವು ಮಾಡೋ ಕೆಲ್ಸದಲ್ಲಿ ನಿಮಗೊಳ್ಳೆ ಹೆಸರು, ಮನ್ನಣೆ ಸಿಗುತ್ತೆ. ವಿದ್ಯಾರ್ಥಿಗಳಿಗಂತೂ ಇದು ಯಶಸ್ಸಿನ ಸಮಯ. ಸರಿ, ಈಗ ಶುಕ್ರವಾರದ ಕಡೆಗೆ ಹೋಗೋಣ. ಶುಕ್ರವಾರ ಅಂದ್ರೇನೇ ಶುಕ್ರನ ದಿನ. ಶುಕ್ರ ಅಂದ್ರೆ ಯಾರು? ಸಂಪತ್ತು, ಸೌಕರ್ಯ ಮತ್ತೆ ಪ್ರೀತಿ ಸಂಬಂಧಗಳನ್ನ ಕರುಣಿಸೋ ಗ್ರಹ. ಶುಕ್ರವಾರ ನಿಮ್ಗೆ ಹಣಕಾಸಿನ ಲಾಭವನ್ನ ತಂದುಕೊಡೋ ಸಾಧ್ಯತೆ ಇದೆ. ಜೊತೆಗೆ ಕುಟುಂಬವಲ್ಲೂ ಸಂತೋಷದ ವಾತಾವರಣ ಇರುತ್ತೆ. ನಿಮ್ಮ ಸಂಬಂಧಗಳೆಲ್ಲ ಇನ್ನಷ್ಟು ಗಟ್ಟಿಯಾಗುತ್ತೆ. ಆದ್ರೆ ಇಲ್ಲೊಂದ್ ಸಣ್ಣ ಎಚ್ಚರಿಕೆ ಏನಪ್ಪಾ ಅಂದ್ರೆ, ಖರ್ಚು ವೆಚ್ಚಗಳ ಮೇಲೆ ಸ್ವಲ್ಪ ಹಿಡಿತ ಇಟ್ಕೊಂಡ್ರೆ ಒಳ್ಳೇದು. ಈಗ ಬರೋಣ ವೀಕೆಂಡ್ ಕಡೆಗೆ, ಅಂದ್ರೆ ಶನಿವಾರ ಮತ್ತೆ ಭಾನುವಾರ. ಗೊತ್ತಾ, ಈ ವೀಕೆಂಡ್ ಒಂದ್ ರೀತಿ ಕಾಂಟ್ರಾಸ್ಟ್ ಆಗಿದೆ. ಯಾಕಂದ್ರೆ ಒಂದು ದಿನ ಪರೀಕ್ಷೆ ದಿನವಾದ್ರೆ ಇನ್ನೊಂದು ದಿನ ನಿಮ್ಮ ವೈಯಕ್ತಿಕ ಶಕ್ತಿ ಪೀಕ್ ಲೆವೆಲ್ ತಲುಪೋ ದಿನ ಆಗಿರುತ್ತೆ. ಇಲ್ಲಿ ನೋಡಿ, ಆಕಾಶದಲ್ಲಿ ನಡೆಯೋ ಬದಲಾವಣೆ ಎಷ್ಟು ಸ್ಪಷ್ಟವಾಗಿದೆ ಅಂತ. ಶನಿವಾರ ಶನಿದೇವರ ಪ್ರಭಾವದಿಂದ ನಿಮ್ಗೆ ತಾಳ್ಮೆ ಬೇಕಾಗ್ಬೋದು. ಅದು ನಿಮ್ಮ ಶಿಸ್ತಿನ ಪರೀಕ್ಷೆ ಇದ್ದ ಹಾಗೆ. ಆದ್ರೆ ಭಾನುವಾರ, ಆ ದಿನ ನಿಮ್ಮ ಅಧಿಪತಿ ಸಾಕ್ಷಾತ್ ಸೂರ್ಯನೇ ನಿಮ್ಗೆ ಪವರ್ ಕೊಡ್ತಾನೆ. ಆತ್ಮವಿಶ್ವಾಸ ಹೆಚ್ಚಾಗುತ್ತೆ. ನಿಮ್ಮ ನಿಜವಾದ ತೇಜಸ್ಸಿದೆಯಲ್ಲ, ಅದು ಆ ದಿನ ಪಳಪಳ ಅಂತ ಹೊಳೆಯುತ್ತೆ. ಸರಿ, ಈಗ ಈ ದಿನಗಳೆಲ್ಲ ಸೇರಿ ಓವರಾಲ್ ಆಗಿ ನಿಮ್ಮ ಕೆರಿಯರ್, ಫೈನಾನ್ಸ್ ಮತ್ತೆ ರಿಲೇಶನ್ಶಿಪ್ಸ್ ಮೇಲೆ ಹೇಗೆ ಪರಿಣಾಮ ಬೀರುತ್ತೆ ಅಂತ ನೋಡೋಣವಾ? ಒಟ್ಟಾರೆಯಾಗಿ ಹೇಳೋದಾದ್ರೆ, ನಿಮ್ಮ ಕೆರಿಯರಲ್ಲಿ ಹೊಸ ಜವಾಬ್ದಾರಿಗಳು, ಹೊಸ ರೆಕಗ್ನಿಷನ್ ಸಿಗೋ ಎಲ್ಲಾ ಸಾಧ್ಯತೆಗಳು ಕಾಣಿಸ್ತಿವೆ. ಹಣಕಾಸಿನ ವಿಚಾರಕ್ಕೆ ಬಂದ್ರೆ ಸ್ಟೆಬಿಲಿಟಿ ಇರುತ್ತೆ. ಆದ್ರೆ ನಾನು ಆಗ್ಲೇ ಹೇಳಿದ ಹಾಗೆ ಖರ್ಚುಗಳನ್ನ ಕಂಟ್ರೋಲ್ ಮಾಡೋದು ತುಂಬಾ ಮುಖ್ಯ. ಇನ್ನು ಸಂಬಂಧಗಳ ವಿಷಯಕ್ಕೆ ಬಂದ್ರೆ ಚಿಂತೆನೇ ಬೇಡ. ನಿಮ್ಮ ಫ್ಯಾಮಿಲಿ ಮತ್ತೆ ಪಾರ್ಟ್ನರ್ ಜೊತೆಗಿನ ಬಾಂಧವ್ಯ ಇನ್ನಷ್ಟು ಗಟ್ಟಿಯಾಗುತ್ತೆ. ಸರಿ, ಇಷ್ಟೆಲ್ಲಾ ನೋಡಿದ ಮೇಲೆ ಈ ಸಂಪೂರ್ಣ ವಿಶ್ಲೇಷಣೆಯ ಅಂತಿಮ ಹಾಗೂ ಅತ್ಯಂತ ಪ್ರಮುಖವಾದ ಸಂದೇಶ ಏನು ಅನ್ನೋದನ್ನ ಈಗ ನೋಡೋಣ. ನೋಡಿ, ಈ 4 ದಿನಗಳು ನಿಮ್ಮ ಮುಂದೆ ಒಂದು ದೊಡ್ಡ ಪ್ರಶ್ನೆಯನ್ನ ಇಡುತ್ತಿವೆ. ಅದೇನಂದ್ರ, ಜೀವನವನ್ನೇ ಬದಲಿಸಬಲ್ಲ ಆ ಒಂದು ನಿರ್ಧಾರ ಯಾವುದು ಅಂತ. ಈ ಪ್ರಶ್ನೆಗೆ ಉತ್ತರ ಕಂಡುಕೊಳ್ಳೋದೇ ನಮ್ಮ ಅಂತಿಮ ಸಂದೇಶ. ಒಂದು ಮಾತು ಯಾವಾಗ್ಲೂ ನೆನ್ಪಲ್ಲಿಡಿ: ಸರಿಯಾದ ಟೈಮಲ್ಲಿ ಸರಿಯಾದ ನಿರ್ಧಾರ ತಗೊಂಡ್ರೆ ಜೀವನನೇ ಬದಲಾಗಿ ಹೋಗುತ್ತೆ. ಸಿಂಹರಾಶಿಯವರೇ, ನಿಮ್ಮಲ್ಲಿರೋ ಆ ನಾಯಕತ್ವ, ಆ ಧೈರ್ಯವನ್ನ ಬಳಸಿ ಈ ಅವಕಾಶವನ್ನ ಸರಿಯಾಗಿ ಉಪಯೋಗಿಸ್ಕೊಳ್ಳಿ. ಖಂಡಿತ ಒಳ್ಳೆದಾಗುತ್ತೆ. ಮುಂದಿನ ವಿಶ್ಲೇಷಣೆಯಲ್ಲಿ ಮತ್ತೆ ಸಿಗೋಣ.